ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ತಿಳಿದುಕೊಳ್ಳೋಣ. ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಮದರಕಲ್, ತಾಲೂಕು ದೇವದುರ್ಗ, ಜಿಲ್ಲಾ ರಾಯಚೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಮಾಡಿದಂತಹ ಈ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸನ್ನು ಮಾಡಿ ಅಂತ ಹೇಳುತ್ತಾ, ಹಾಗೆ ನನ್ನ ಚಾನಲ್ ಆಗಿರುವಂತಹ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂಥ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳುತ್ತಾ, ಈಗ ನೇರವಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸೋಣ. ಮೊದಲನೆಯ ಪ್ರಶ್ನೆ ಸಂಖ್ಯೆ 1. ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆಯಿರಿ. ಹೂವಾಡಿಗ. ಆಯ್ಕೆಗಳು ಹೀಗಿವೆ: ಹೂ ಮಾರುವ, ಆಯ್ಕೆ ಬಿ ಹೂವಾಡಗಿತ್ತಿ, ಆಯ್ಕೆ ಸಿ ಹೂ ಕೊಯ್ಯುವ, ಆಯ್ಕೆ ಡಿ ಹೂ ಬೆಳೆಯುವ. ಹಾಗಾದರೆ ಇಲ್ಲಿ ಹೂವಾಡಿಗವನ್ನು ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸಿ ಬರೆದಾಗ ಅದು ಹೂವಾಡಗಿತ್ತಿ ಆಗುತ್ತದೆ. ಆದ್ದರಿಂದ ಆಯ್ಕೆ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2. ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಿರಿ. ಆಯ್ಕೆಗಳು ಎ ಕರ್ನಾಟಕ, ಬಿ ಬೆಂಗಳೂರು, ಸಿ ಕಾವೇರಿ, ಡಿ ವ್ಯಾಪಾರಿ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಾಪಾರಿ. 3. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿಯಲ್ಲ, 3 ಕಣ್ಣುಂಟು ಹರನಲ್ಲ, ಹಾಗಾದರೆ ನಾನ್ಯಾರು ಎಂಬಂತಹ ಒಗಟನ್ನು ಬಿಡಿಸಿ ಎಂದಿದೆ. ಆಯ್ಕೆಗಳು ಹೀಗಿವೆ: ಆಯ್ಕೆ ಎ ಈಶ್ವರ, ಆಯ್ಕೆ ಬಿ ಬ್ರಹ್ಮ, ಆಯ್ಕೆ ಸಿ ತೆಂಗಿನಕಾಯಿ, ಆಯ್ಕೆ ಡಿ ವಿಷ್ಣು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ತೆಂಗಿನಕಾಯಿ. ಪ್ರಶ್ನೆ 4. ಕೆಳಗಿನ ಪದಗಳಲ್ಲಿ ಗುಡುಗು ಪದಕ್ಕೆ ಸರಿಹೊಂದುವ ಜೋಡು ಪದವನ್ನು ಗುರುತಿಸಿರಿ. ಆಯ್ಕೆಗಳು ಹೀಗಿವೆ: ಎ ಮಳೆ, ಬಿ ಮಿಂಚು, ಸಿ ಸಿಡಿಲು, ಡಿ ಶಬ್ದ. ನಮಗೊತ್ತಿದೆ ಗುಡುಗು ಪದಕ್ಕೆ ಸರಿಹೊಂದುವ ಜೋಡು ಪದ ಮಿಂಚು, ಆದ್ದರಿಂದ ಆಯ್ಕೆ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5. ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ. ಧನ, ಆಪತ್ತು, ಸಂಪತ್ತು, ಐಶ್ವರ್ಯ. ಆಯ್ಕೆಗಳು ಎ ಐಶ್ವರ್ಯ, ಬಿ ಧನ, ಸಿ ಸಂಪತ್ತು, ಡಿ ಆಪತ್ತು. ಇಲ್ಲಿ ಐಶ್ವರ್ಯ, ಧನ, ಸಂಪತ್ತು ಎಲ್ಲ ಒಂದೇ ಆಗಿದ್ದರೆ ಡಿ ಆಪತ್ತು ಬೇರೆ ಆಗಿದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಆಪತ್ತು. ಮುಂದಿನ ಪ್ರಶ್ನೆ ಸಂಖ್ಯೆ 6. APJ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು? ಆಯ್ಕೆ ಎ ಅಗ್ನಿಯ ರೆಕ್ಕೆಗಳು, ಆಯ್ಕೆ ಬಿ ನನ್ನ ಬಯೋಗ್ರಫಿ, ಆಯ್ಕೆ ಸಿ ಆಢಾಡಕ್ತ ಕಾಲ, ಆಯ್ಕೆ ಡಿ ಸತ್ಯಶೋಧನೆ. ಸರಿಯಾದ ಆಯ್ಕೆ ಆಪ್ಷನ್ ಎ ಅಗ್ನಿಯ ರೆಕ್ಕೆಗಳು. ಪ್ರಶ್ನೆ ಸಂಖ್ಯೆ 7. ಶ್ರವಣಕುಮಾರನ ತಂದೆ. ಆಯ್ಕೆಗಳು ಎ ದಶರಥ, ಬಿ ತಾಂಡವ ಋಷಿ, ಬಿ ಸಿ ದ್ರೋಣ, ಡಿ ಧರ್ಮರಾಯ. ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ ಬಿ ತಾಂಡವ ಋಷಿ. ಇವರು ಶ್ರವಣಕುಮಾರ ತಂದೆ. ಮುಂದಿನ ಪ್ರಶ್ನೆ ಸಂಖ್ಯೆ 8. ತಾಳಿದವನು ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಯ್ಕೆಗಳು ಎ ನಿಂತನು, ಬಿ ಕೂತನು, ಸಿ ನಡೆದನು, ಡಿ ಬಾಳಿಯಾನು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಬಾಳಿಯಾನು. ತಾಳಿದವನು ಬಾಳಿಯಾನು. ಪ್ರಶ್ನೆ ಸಂಖ್ಯೆ 10. ರವಿ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು. ಈ ಪದದ ಈ ಸಾಲನ್ನು ಪೂರ್ಣಗೊಳಿಸಿ. ಆಯ್ಕೆಗಳು ಹೀಗಿವೆ: ಎ ಪಡುವಣ, ಬಿ ತೆಂಕಣ, ಸಿ ಮೂಡಣ, ಡಿ ಬಡಗಣ. ರವಿ ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು. ಆದ್ದರಿಂದ ಆಯ್ಕೆ ಸಿ ಸರಿಯಾದ ಉತ್ತರ. 10. ತೆಂಗಿನ ಕಂಗಿನ ಈ ಪದದ ಅರ್ಥ. ಆಯ್ಕೆಗಳು ಎ ತೆಂಗು ಅಡಿಕೆ, ಬಿ ತೆಂಗು ಬಾಳೆ, ಸಿ ತೆಂಗು ನಾರು, ಡಿ ತೆಂಗು ಮಾವು. ಸಾಮಾನ್ಯವಾಗಿ ತೆಂಗು ಅಡಿಕೆ, ತೆಂಗಿನ ಕಂಗಿನ ಈ ಪದದ ಅರ್ಥವಾಗಿದೆ. ಆದ್ದರಿಂದ ಆಯ್ಕೆ ಎ ತೆಂಗು ಅಡಿಕೆ. 10ನೆಯ ಪ್ರಶ್ನೆ. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? ಆಯ್ಕೆ ಎ 8, ಆಯ್ಕೆ ಬಿ 6, ಆಯ್ಕೆ ಸಿ 5, ಆಯ್ಕೆ ಡಿ 7. ನಮ್ಗೆ ಗೊತ್ತಿದೆ ದೀರ್ಘ ಸ್ವರಗಳ ಸಂಖ್ಯೆ 7 ಆಗಿರುವುದರಿಂದ ಆಯ್ಕೆ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 12. ಜಲಚರ ಪ್ರಾಣಿಗಳೆಂದರೆ ಆಯ್ಕೆ ಎ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳು, ಆಯ್ಕೆ ಬಿ ಅರಣ್ಯದಲ್ಲಿ ವಾಸ ಮಾಡುವ ಪ್ರಾಣಿಗಳು, ಆಯ್ಕೆ ಸಿ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು, ಆಯ್ಕೆ ಡಿ ಮಣ್ಣಲ್ಲಿ ವಾಸಿಸುವ ಪ್ರಾಣಿಗಳು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು. ಪ್ರಶ್ನೆ ಸಂಖ್ಯೆ 13. ಕೊಟ್ಟಿರುವ ಮಾದರಿಯಂತೆ ಈ ಸಮಾನಾರ್ಥಕ ಪದ ಬರೆಯಿರಿ. ಮಾದರಿ: ನೆರವು, ಸಹಾಯ, ಸುಳಿವು. ಆಯ್ಕೆಗಳು ಎ ಕುರುಹು, ಬಿ ಜ್ಞಾಪಕ, ಸಿ ಮರೆವು, ಡಿ ನೆನಪು. ಸುಳಿವಿಗೆ ಸರಿಯಾದ ಸಮಾನಾರ್ಥಕ ಪದ ಆಯ್ಕೆ ಎ ಕುರುಹು. ಪ್ರಶ್ನೆ ಸಂಖ್ಯೆ 14. ಆಟಗಾರರು ಆಟಗಳನ್ನು ಆಡಿದರು. ಇದನ್ನು ಏಕವಚನದಲ್ಲಿ ಬರೆದಾಗ ಆಪ್ಷನ್ ಎ ಆಟಗಾರರು ಆಟಗಳನ್ನು ಆಡಿದನು, ಆಟಗಾರನು ಆಟಗಳನ್ನು ಆಡಿದರು, ಆಟಗಾರನು ಆಟವನ್ನು ಆಡಿದನು, ಡಿ ಆಟಗಾರರು ಆಟವನ್ನು ಆಡಿದರು. ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಟಗಾರನು ಆಟವನ್ನು ಆಡಿದನು. ಮುಂದಿನ ಪ್ರಶ್ನೆ ಸಂಖ್ಯೆ 15. ಅಪ್ಪ ಪದವನ್ನು ಬಿಡಿಸಿ ಬರೆದಾಗ ಆಪ್ಷನ್ ಎ ಅ ಪ್ಲಸ್ ಪ ಪ್ಲಸ್ ಅ, ಆಪ್ಷನ್ ಬಿ ಅ ಪ್ಲಸ್ ಪ ಪ್ಲಸ್ ಫ ಪ್ಲಸ್ ಅ, ಆಯ್ಕೆ ಸಿ ಅ ಪ್ಲಸ್ ಫ ಪ್ಲಸ್ ಫ ಪ್ಲಸ್ ಆ, ಆಯ್ಕೆ ಡಿ ಅ ಪ್ಲಸ್ ಪ ಪ್ಲಸ್ ಆ.
ಸರಿಯಾದ ಉತ್ತರ ಆಪ್ಷನ್ ಬಿ ಅ ಫ ಪ್ಲಸ್ ಫ ಪ್ಲಸ್ ಅ. 16 ಮಲಿನಗೊಂಡ ನದಿಯಿಂದ ಮನುಷ್ಯ ಜೀವಕ್ಕೆ ಆಗುವ ಪರಿಣಾಮ. ಆಯ್ಕೆ ಎ ಸಹಕಾರಿ, ಆಯ್ಕೆ ಬಿ ಆರೋಗ್ಯಕಾರಿ, ಆಯ್ಕೆ ಸಿ ಉಪಕಾರಿ, ಆಯ್ಕೆ ಡಿ ಅಪಾಯಕಾರಿ. ಸರಿಯಾದ ಉತ್ತರ ಆಯ್ಕೆ ಡಿ ಅಪಾಯಕಾರಿ. 17 7 ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತದೆ. ಆಯ್ಕೆ ಎ ಸಪ್ತಸ್ವರ, ಆಯ್ಕೆ ಬಿ ಕಾಮನಬಿಲ್ಲು, ಆಯ್ಕೆ ಸಿ ಸಪ್ತಪದಿ, ಆಯ್ಕೆ ಡಿ ಸಪ್ತಾಹ. 7 ಬಣ್ಣಗಳು ಸೇರಿ ಆಗುವುದು ಕಾಮನಬಿಲ್ಲು, ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಬಿ. 18 ದಶರಥನಿಗೆ ಎಷ್ಟು ಮಕ್ಕಳಿದ್ದರು? ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿರಿ. ಆಯ್ಕೆ ಎ ಭಾವಸೂಚಕ, ಬಿ ಪೂರ್ಣವಿರಾಮ, ಸಿ ಪ್ರಶ್ನಾರ್ಥಕ, ಡಿ ಅಲ್ಪವಿರಾಮ. ಇಲ್ಲಿ ಎಷ್ಟು ಎನ್ನುವಂತಹ ಶಬ್ದ ಬಂದಿರುವುದರಿಂದ ಇದು ಪ್ರಶ್ನಾರ್ಥಕ ಚಿಹ್ನೆಯಾಗಿರುತ್ತದೆ, ಆದ್ದರಿಂದ ಆಯ್ಕೆ ಸಿ ಸರಿಯಾದ ಉತ್ತರವಾಗಿದೆ. 19ನೇ ಪ್ರಶ್ನೆ, ರಂಜನಾ ಈಗ ನರ್ತಿಸುತ್ತಿದ್ದಾಳೆ ಯಾವ ಕಾಲವನ್ನು ಸೂಚಿಸುತ್ತದೆ? ಆಯ್ಕೆ ಎ ವರ್ತಮಾನ ಕಾಲ, ಬಿ ಭವಿಷ್ಯತ್ ಕಾಲ, ಸಿ ಭೂತಕಾಲ, ಡಿ ಭೂತ ಭವಿಷ್ಯತ್ ಕಾಲ. ಇಲ್ಲಿ ರಂಜನಾ ಈಗ ನರ್ತನೆ ಮಾಡುತ್ತಿದ್ದಾಳೆ ಎಂದರೆ ಇದು ವರ್ತಮಾನ ಕಾಲ, ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ವರ್ತಮಾನ ಕಾಲ. 4 ತಂತಿ ಇವರ ಕೃತಿಯಾಗಿದೆ. ಆಯ್ಕೆ ಎ ಕುವೆಂಪು, ಬಿ ಪೂತಿನ, ಸಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಿ ದ ರಾ ಬೇಂದ್ರೆ. ಸರಿಯಾದ ಆಯ್ಕೆ ಆಪ್ಷನ್ ಡಿ ದ ರಾ ಬೇಂದ್ರೆ. ಈಗ ಇಂಗ್ಲೀಷ್ ವಿಷಯ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ 21 and 21 to 24. 21 Narendra was born in option A 1864, option B 1863, option C 1865, option D 1866. The right answer for this question is option B. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 1863. 22 Narendra read the stories from Ramayana before he met Ramakrishna Paramahamsa. The underlined verb indicates option A present tense, B future tense, option C past tense, option D conditional future tense. Hence the right answer for this question is option C past tense. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ past tense. 23rd he became a wandering monk. The underlined word is option A noun, B a pronoun, C an adverb, D an adjective. Here the underlined word wandering is an adjective. Hence the right answer for this question is option D an adjective. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ option D an adjective. 24th Narendranath had a desire to ಆಯ್ಕೆ ಎ see God, B become a God, C question God, D conquer God. ನರೇಂದ್ರನಾಥ್ ಹ್ಯಾಡ್ ಡಿಸೈರ್ ಟು ಅಂದರೆ ನರೇಂದ್ರನಾಥನಿಗೆ ಇಲ್ಲಿ ಏನನ್ನು ನೋಡಬೇಕೆನ್ನುವಂಥ ಆಸೆ ಆಗಿತ್ತು ಅಂದರೆ ದೇವರನ್ನ ನೋಡಬೇಕೆನ್ನುವ ಆಸೆ ಆಗಿತ್ತು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಸಿ ಗಾಡ್. 25th ರೈಟ್ ದ ಅಪೋಸಿಟ್ ಆಫ್ ದ ವರ್ಡ್ ಹ್ಯಾವಿ. ಆಪ್ಷನ್ ಎ warm, option B light, option C bright, option D levi. The right answer for this question is option B light. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ light. 26 write the past tense of teach. Option A teached, option B taught, option B taught, option D taught. The right answer for this question is option C taught. Question number 27 write the opposite gender of loin. Option A lioness, option B loins, option C loinus, option D loins. The right answer for this question is option A loinus. 28 Ramana Maharshi called his cow. Option A gown, option B minchu, option C Ganga, option D Lakshmi. The right answer for this question is option D Lakshmi. Next question number is 29 I am angry dash you. Option A on, option B to, option C with, option D in. I am angry on you. So the right answer for this question is option A on. Question number 30 Raju is dash MLA. Option A, option B an, option C the, option D on. The right answer for this question is Raju is an MLA. An is the right answer. Option B is the right answer. Prema's letter to the president of Grama Sabha requested them. Option A not to cut down the trees. Option B to cut down the trees.
Option C, to kill the animals. Option D, to sell the trees. Here the request letter to the President of Gram Sabha. Hence, the right answer for this question is option A, not to cut down the tree. 32. Fill in the blank, choosing the correct question word. Dash sweet do you like? Option A, when. Option B, why. Option C, where. Option D, which. Here, which sweet do you like? ಆದ್ದರಿಂದ the right answer for this question is option D, which. Question number 33. Add suitable prefix to the word lucky. Option A, in lucky. Option B, lucky. Option C, unlucky. Option D, dislucky. The prefix word for lucky is unlucky. So the right answer for this question is option C, unlucky. Question number 34. Write the plural form of child. Option A, childs. Option B, children. Option C, children's. Option D, children's. Here the plural form of child is children. The right answer for this question is option B, children. Question number 35. Write the meaning of realized. Option A, recorded. Option B, remembered. Option C, rebelled. Option D, understood. Here the realized meaning is remembered. Hence the right answer for this question is option B, remembered. Question number 36. Lata Mangeshkar was a great singer. Identify the adjective. Option A, great. Option B, Lata Mangeshkar. Option C, was. Option D, singer. In this sentence the adjective is the great. Hence the right answer for this question is option A, great. Question number 37. Choose the contracted or short form of does not. Option A, don't. Option B, doesn't. Option C, didn't. Option D, doesn't. The right answer for this question is option B, doesn't. 38. You will succeed dash you work hard. The options are like this. Option A, but. Option B, and. Option C, if. Option D, before. Fill in the blanks is there. You will succeed if you work hard. The right answer for this question is option C, if. Question number 39. Select the correct sentence. Option A, you are permitted to leave the office. Option B, to leave the office you are permitted. Option C, are permitted you to leave the office. Option D, you to leave or permitted the office. Here the right answer for this question is option A, you are permitted to leave the office. Hence the right answer is option A. 40. Oh, how painful it is. The above sentence express the feelings of option A, joy. Option B, pride. Option C, admiration. Option D, sadness. The right answer for this question is oh, how painful it is. This is a sadness. Hence the right answer is option D, sadness. ಮುಂದಿನ ವಿಷಯ ಗಣಿತ. 41ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಲಘುಕೋನ. ಆಪ್ಷನ್ ಎ 120 ಡಿಗ್ರಿ. ಆಪ್ಷನ್ ಬಿ 90 ಡಿಗ್ರಿ. ಆಪ್ಷನ್ ಸಿ 180 ಡಿಗ್ರಿ. ಆಪ್ಷನ್ ಡಿ 55 ಡಿಗ್ರಿ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಕೋನಗಳಲ್ಲಿ ಯಾವ ಕೋನವು ಲಘುಕೋನವಾಗಿದೆ? 120 ಡಿಗ್ರಿಗಿಂತ ಹೆಚ್ಚಾಗಿದ್ದರೆ ನಾವು ಅದನ್ನು ವಿಶಾಲ ಕೋನ ಎಂದು ಕರೆಯುತ್ತೇವೆ. 90 ಡಿಗ್ರಿ ಇದನ್ನು ಲಂಬಕೋನ ಎಂದು ಕರೆಯುತ್ತೇವೆ. 180 ಡಿಗ್ರಿ ಇದನ್ನು ಸರಳಾದಿ ಕೋನ ಕರೆಯುತ್ತೇವೆ. 55 ಡಿಗ್ರಿ ಅಂದರೆ 90ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಲಘುಕೋನ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ, 55 ಡಿಗ್ರಿ ಲಘುಕೋನವಾಗಿದೆ. ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಅಥವಾ ಕಪ್ಪಾಗಿಸಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಆಯ್ಕೆ ಎ 3/4, ಆಯ್ಕೆ ಬಿ 1/2, ಆಯ್ಕೆ ಸಿ 1/4, ಆಯ್ಕೆ ಡಿ 1/3. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ 1/4 ಆಗಿದೆ.
ಮುಂದಿನ ಸಂಖ್ಯೆ 43. 2345 ಇಂಟು 32 ಗುಣಿಸಿದಾಗ ಆಯ್ಕೆಗಳು 64005, ಆಯ್ಕೆ ಬಿ 75040, ಆಯ್ಕೆ ಸಿ 56360, ಆಯ್ಕೆ ಡಿ 72640. ಅಂದರೆ ಇಲ್ಲಿ 2345 ನಾವು ಗುಣಾಕಾರ 32ಕ್ಕೆ ಮಾಡಿದಾಗ ಬರುವಂತಹ ಉತ್ತರವು 75040 ಆಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 75,040 ಅಥವಾ 75040 ಆಗಿದೆ. 44ನೇ ಪ್ರಶ್ನೆ. 3/10 ದಶಮಾಂಶ ರೂಪದಲ್ಲಿ ಬರೆದಾಗ ಆಯ್ಕೆ ಎ 0.3, ಆಯ್ಕೆ ಬಿ 0.003, ಆಯ್ಕೆ ಸಿ 3.0, ಆಯ್ಕೆ ಡಿ 30.0. ಇಲ್ಲಿ ನಮಗೆ 3ಅನ್ನು 10ರಿಂದ ಭಾಗಿಸಿದಾಗ ಅದು ಭಾಗ ಹೋಗೋದಿಲ್ಲ, ಆಗ 0 ಕೊಡ್ತೀವಿ, 30 ಆಗುತ್ತೆ. 10 13 ಅಂದರೆ ಉತ್ತರವು 0.3 ಆಗ್ತದೆ ದಶಮಾಂಶ ರೂಪದಲ್ಲಿ ಬರೆದಾಗ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ 0.3. ಪ್ರಶ್ನೆ ಸಂಖ್ಯೆ 45. 13, 26, 39, 52 ಮುಂದೆ ಡ್ಯಾಶ್ ಕೊಡಲಾಗಿದೆ. ಆಯ್ಕೆ ಎ 79, ಆಯ್ಕೆ ಬಿ 85, ಆಯ್ಕೆ ಸಿ 60, ಆಯ್ಕೆ ಡಿ 65. ಇಲ್ಲಿ ನಮಗೆ 13ರ ಬಗ್ಗೆ ಕೊಟ್ಟಿದ್ದಾರೆ. 13 13, 17 26, 13 33, 14 52, 13 65 ಆಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ 65 ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 46. 6000 ಲೀಟರ್ಗಳನ್ನು ಕಿಲೋ ಲೀಟರಲ್ಲಿ ಬರೆಯಿರಿ. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ 12 ಕಿಲೋ ಲೀಟರ್, ಆಯ್ಕೆ ಬಿ 6 ಕಿಲೋ ಲೀಟರ್, ಆಯ್ಕೆ ಸಿ 60 ಕಿಲೋ ಲೀಟರ್, ಆಯ್ಕೆ ಡಿ 600 ಕಿಲೋ ಲೀಟರ್. ಇಲ್ಲಿ 6000 ಲೀಟರನ್ನು ಕಿಲೋ ಲೀಟ್ರಿಗೆ ಬರೆದಾಗ ಅಂದರೆ 1 ಕಿಲೋ ಲೀಟರ್ ಅಂದರೆ 1000 ಲೀಟರು, 6 ಕಿಲೋ ಲೀಟರ್ ಅಂದರೆ 6000 ಲೀಟರು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ 6 ಕಿಲೋ ಲೀಟರ್ ಆಗುತ್ತದೆ. ಮುಂದಿನ ಪ್ರಶ್ನೆ 47. 6 ಬಂಡಲ್ಗಳ ವಯರಿನ ಒಟ್ಟು ಉದ್ದ 240 ಮೀಟರ್ಗಳಾದರೆ ಒಂದು ಬಂಡಲ್ ವಯರಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ. ಆಯ್ಕೆ ಎ 40 ಮೀಟರ್, ಆಯ್ಕೆ ಬಿ 30 ಮೀಟರ್, ಆಯ್ಕೆ ಸಿ 60 ಮೀಟರ್, ಆಯ್ಕೆ ಡಿ 120 ಮೀಟರ್. ಹಾಗಾದರೆ ಒಟ್ಟು 6 ಬಂಡಲ್ ಅದಾವೆ. ಆ 6 ಬಂಡಲ್ಗಳ ಉದ್ದ 240 ಮೀಟರ್ ಆದರೆ ಪ್ರತಿ ಬಂಡಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ನಾವು ಇದನ್ನು 740ಅನ್ನು 6ರಿಂದ ಭಾಗಿಸಿದಾಗ 6 1 6 4 40, 6 4 24, 6 0 ಅಂದರೆ ಒಟ್ಟು ಪ್ರತಿ ಬಂಡಲಿನಲ್ಲಿ 40 ಮೀಟರ್ ಉದ್ದದ ವಯರ್ ಇದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ 40 ಮೀಟರ್. ಮುಂದಿನ ಪ್ರಶ್ನೆ 48. ಒಂದು ಗಡಿಯಾರದಲ್ಲಿ 3 ಗಂಟೆ ಸಮಯವಾಗಿದ್ದಾಗ ಅದರ 2 ಮುಳ್ಳುಗಳ ನಡುವಿನ ಕನಿಷ್ಠ ಕೋನ. ಆಯ್ಕೆಗಳು ಹೀಗಿವೆ. ಆಯ್ಕೆ ಎ 60 ಡಿಗ್ರಿ, ಆಯ್ಕೆ ಬಿ 75 ಡಿಗ್ರಿ, ಆಯ್ಕೆ ಸಿ 120 ಡಿಗ್ರಿ, ಆಯ್ಕೆ ಡಿ 90 ಡಿಗ್ರಿ. ಅಂದರೆ 3 ಗಂಟೆ ಸರಿಯಾಗಿ ಸಮಯವಾದಾಗ ನಮ್ಮ ಗಡಿಯಾರದಲ್ಲಿ ಉಂಟಾಗುವ ಕೋನ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ದೊಡ್ಡ ಮುಳ್ಳು 12 ಗಂಟೆಗೆ ಇರ್ತದೆ, ಸಣ್ಣ ಮುಳ್ಳು 3 ಗಂಟೆಗಿದ್ದಾಗ ಅಲ್ಲಿ ಎಕ್ಸಾಕ್ಟಾಗಿ 3 ಗಂಟೆ ಆದಾಗ ಆ ಕೋನದ ಅಳತೆ ಎಷ್ಟಿರ್ತದಪ್ಪ ಅಂದರೆ 90 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ 90 ಡಿಗ್ರಿ ಆಗಿರುತ್ತದೆ. 49ನೇ ಪ್ರಶ್ನೆ. ಈ ಕೆಳಗಿನ ಆಕೃತಿಯ ಹೆಸರನ್ನು ತಿಳಿಸಿ, ಚಿತ್ರವನ್ನು ಗಮನಿಸಿ. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ಶಂಖ, ಆಪ್ಷನ್ ಬಿ ಚೌಕ, ಆಪ್ಷನ್ ಸಿ ಸಿಲಿಂಡರ್, ಆಪ್ಷನ್ ಡಿ ಆಯುತ. ಹಾಗಾದರೆ ಮಕ್ಕಳೇ, ನಿಮಗೆ ಇಲ್ಲಿ ಕೊಟ್ಟಿರುವಂಥ ಚಿತ್ರ ನೋಡಿದಾಗ ಇದು ಯಾವ ಒಂದು ಆಕೃತಿಯನ್ನು ಹೊಂದಿದೆ ಅಂತ ನೋಡಿದಾಗ ಇದು ಶಂಖವೂ ಅಲ್ಲ, ಚೌಕವೂ ಅಲ್ಲ, ಆಯತವೂ ಅಲ್ಲ. ಆದರೆ ಇದು ನಮ್ಮ ಮನೆಯಲ್ಲಿರುವಂಥ ಸಿಲಿಂಡರಿನ ಆಕಾರವನ್ನು ಹೊಂದಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಸಿಲಿಂಡರ್ ಆಗಿದೆ. 50ನೆಯ ಪ್ರಶ್ನೆ. 3 kg 200 ಗ್ರಾಮ್ಗಳನ್ನು ಗ್ರಾಮ್ಗಳಲ್ಲಿ ತಿಳಿಸಿ. ಆಯ್ಕೆಗಳು ಹೀಗಿವೆ. ಆಯ್ಕೆ ಎ 3200 ಗ್ರಾಮ್, ಆಯ್ಕೆ ಬಿ 320 ಗ್ರಾಮ್, ಆಯ್ಕೆ ಸಿ 32,000 ಗ್ರಾಮ್, ಆಯ್ಕೆ ಡಿ 3,700 ಗ್ರಾಮ್. ಹಾಗಾದರೆ ಮಕ್ಕಳೇ, 1 kgಗೆ 1000 ಗ್ರಾಮ್ ಆದರೆ 3 kgಗೆ 3000 ಗ್ರಾಮ್ ಆಗ್ತದೆ. ಪ್ಲಸ್ 200 ಗ್ರಾಮ್ ಇರುವುದರಿಂದ ಒಟ್ಟು 3 kg 200 ಗ್ರಾಮ್ಗಳನ್ನು ನಾವು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದಾಗ ಅದರ ಬೆಲೆ
3200 ಗ್ರಾಮ್ ಆಗುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ 3200 ಗ್ರಾಮ್. ಮುಂದಿನ ಪ್ರಶ್ನೆ 51. ಈ ಕೆಳಗಿನ ವೃತ್ತದಲ್ಲಿ ವೃತ್ತವನ್ನು ಕೊಟ್ಟಿದ್ದಾರೆ ಹಾಗೂ MOCD AB ಎನ್ನುವಂತಹ ರೇಖೆಯನ್ನು ನೀಡಲಾಗಿದೆ. ಹಾಗಾದರೆ ಕೊಟ್ಟಿರುವಂತಹ ವೃತ್ತದಲ್ಲಿ ಯಾವುದು ಎಂದು ಕೇಳಿದ್ದಾರೆ. ಆಯ್ಕೆ ಎ OM, ಆಯ್ಕೆ ಬಿ CD, ಆಯ್ಕೆ ಸಿ AB, ಆಯ್ಕೆ ಡಿ DM. ಹಾಗಾದರೆ ಮೊದಲಿಗೆ ಎಂದರೆ ಏನಪ್ಪ ಅಂದರೆ ವೃತ್ತದ ಪರಿಧಿಯಿಂದ ಹೊರಟಂಥ ಒಂದು ಸರಳ ರೇಖೆಯು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿ ವೃತ್ತದ ಇನ್ನೊಂದು ಪರಿಧಿಯನ್ನು ಸಂಧಿಸುವಂತಹ ರೇಖೆಯನ್ನು ನಾವು ಎಂದು ಕರೆಯುತ್ತೇವೆ. ಇಲ್ಲಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರುವಂಥ ರೇಖೆ ಯಾವುದು ಅಂತ ನೋಡಿದರೆ CD ಎನ್ನುವಂಥ ರೇಖೆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗಿದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ CD ಆಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 52. ಒಂದು ನೋಟ್ ಪುಸ್ತಕದ ಬೆಲೆ 30.25 ಪೈಸೆ ಆದರೆ 7 ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ. ರೂಪಾಯಿ 415.25 ಪೈಸೆ, ಆಯ್ಕೆ ಬಿ ರೂಪಾಯಿ 211.75 ಪೈಸೆ, ಆಯ್ಕೆ ಸಿ ರೂಪಾಯಿ 176.50 ಪೈಸೆ, ಆಯ್ಕೆ ಡಿ ರೂಪಾಯಿ 321 ರೂಪಾಯಿಗಳು. ಹಾಗಾದರೆ ಇಲ್ಲಿ ಗೊತ್ತಿದೆ, ಒಂದು ನೋಟ್ ಪುಸ್ತಕದ ಬೆಲೆ 30.25 ಆದರೆ 7 ನೋಟ್ ಪುಸ್ತಕದ ಬೆಲೆ ಎಷ್ಟು ಕೇಳಿದ್ದಾರೆ. ಹಾಗಾದರೆ ಒಂದು ನೋಟ್ ಪುಸ್ತಕದ ಬೆಲೆ 30 ರೂಪಾಯಿ ಆದರೆ 3 21 210 ರೂಪಾಯಿ ಆಗ್ತದೆ. ಮೇಲಿನ 25 ಪೈಸೆ ಅಂತಂದರೆ 25 × 7 ಮಾಡಿದಾಗ 0. ಅಂದರೆ ನಾವು 25 ಪೈಸೆಯನ್ನು 7 ನೋಟ್ ಬುಕ್ ಉಳಿಸಿದಾಗ ₹1 75 ಪೈಸೆ ಆಗ್ತದೆ. ಹಾಗಾದರೆ ಒಟ್ಟು 211 ರೂಪಾಯಿ 75 ಪೈಸೆ ಆಗ್ತದೆ. ಆದ್ದರಿಂದ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 211 ರೂಪಾಯಿ 75 ಪೈಸೆ ಆಗುತ್ತದೆ. ಮುಂದಿನ ಪ್ರಶ್ನೆ 53. ಈ ಕೆಳಗಿನ ತ್ರಿಭುಜವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಇಲ್ಲಿ ABC ಎನ್ನುವಂಥ ತ್ರಿಭುಜ ಇದೆ. AB ತ್ರಿಭುಜದ ಉದ್ದ 2 ಸೆಂಟಿಮೀಟರ್, AC ತ್ರಿಭುಜದ ಉದ್ದ 2 ಸೆಂಟಿಮೀಟರ್, BC ತ್ರಿಭುಜದ ಉದ್ದ 1.5 ಸೆಂಟಿಮೀಟರ್ ಆದರೆ ಇದು ಯಾವ ತ್ರಿಭುಜಕ್ಕೆ ಉದಾಹರಣೆಯಾಗಿದೆ ಕೇಳಿದ್ದಾರೆ. ಆಯ್ಕೆಗಳು ಎ ಸಮಬಾಹು ತ್ರಿಭುಜ, ಆಯ್ಕೆ ಬಿ ಅಸಮಬಾಹು ತ್ರಿಭುಜ, ಆಯ್ಕೆ ಸಿ ಲಂಬಕೋನ ತ್ರಿಭುಜ, ಆಯ್ಕೆ ಡಿ ಸಮದ್ವಿಬಾಹು ತ್ರಿಭುಜ. ಹಾಗಾದರೆ AB ಮತ್ತು AC ಬಾಹುಗಳ ಬೆಲೆ ಒಂದೇ ಆಗಿರುವುದರಿಂದ ಇದು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಸಮದ್ವಿಬಾಹು ತ್ರಿಭುಜ. ಮುಂದಿನ ಪ್ರಶ್ನೆ ಸಂಖ್ಯೆ 54. 2631.25 ಪ್ಲಸ್ 3421.50 ಇವೆರಡನ್ನು ಕೂಡಿಸಿದಾಗ ಬರುವ ಬೆಲೆ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ. ಆಯ್ಕೆ ಎ 7632.50 ಪೈಸೆ, ಆಯ್ಕೆ ಬಿ 4361.00, ಆಯ್ಕೆ ಸಿ 6052.75, ಆಯ್ಕೆ ಡಿ 5620.25. ಇಲ್ಲಿ ಕೊಟ್ಟಿರುವಂಥ ಎರಡು ಬೆಲೆಗಳಾಗಿರುವಂಥ 2631.25 ಅಥವಾ 2.25 ಪ್ಲಸ್ 3421.50 ಗುಣಿಸಿದಾಗ ಬರುವಂಥ ಬೆಲೆ ಎಷ್ಟಪ್ಪ ಅಂದರೆ 6052.75. ಇವೆರಡನ್ನು ಕೂಡಿಸಿದಾಗ ಬಂದಂಥ ಬೆಲೆನೇ ಇದರ ಉತ್ತರವಾಗಿರ್ತದೆ. ಆದ್ದರಿಂದ 54ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ 6052.75. ಮುಂದಿನ ಪ್ರಶ್ನೆ 55. 8635 ಮೈನಸ್ 3620 ಅಂದರೆ ಇಲ್ಲಿ 8635ರಲ್ಲಿ 3620 ಕಳೆದಾಗ ಬರುವಂತಹ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಆಯ್ಕೆ ಎ 5015, ಆಯ್ಕೆ ಬಿ 4720, ಆಯ್ಕೆ ಸಿ 6260, ಆಯ್ಕೆ ಡಿ 3800. ಹಾಗಾದರೆ 8635ದಲ್ಲಿ 3620 ಕಳೆದಾಗ ಬರುವಂತಹ ಬೆಲೆ 5015 ಆಗಿರುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ 5015 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 56. ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಅಗಲಗಳ ಕ್ರಮವಾಗಿ 750 ಮೀಟರ್ ಮತ್ತು 150 ಮೀಟರ್ಗಳಾದರೆ ಆ ಹೊಲದ ಒಟ್ಟು ವಿಸ್ತೀರ್ಣವನ್ನು ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಎ 400 ಚದರ ಮೀಟರ್, ಆಯ್ಕೆ ಬಿ 37,500 ಚದರ ಮೀಟರ್, ಆಯ್ಕೆ ಸಿ 36,250 ಚದರ ಮೀಟರ್,
ಆಯ್ಕೆ ಡಿ 3720 ಚದರ್ ಮೀಟರ್. ನಮ್ಗೆ ಗೊತ್ತಿದೆ ಆಯತಾಕಾರದಲ್ಲಿ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಕೊಳ್ಳುವಂಥ ಸೂತ್ರ ಉದ್ದ ಇಂಟು ಅಗಲ. ಅವರು ಅಗಲ ಮತ್ತು ಉದ್ದ ಕೊಟ್ಟಿದ್ದಾರೆ. ಉದ್ದ 250 ಮೀಟರ್ ಇಂಟು ಅಗಲ 250 ಮೀಟರ್ ಆದರೆ ಅವೆರಡನ್ನು ಗುಣಿಸಿದಾಗ ಬರುವಂಥ ಉತ್ತರವು 37,500 ಮೀಟರ್ ಆಗಿರ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 37,500. ಮುಂದಿನ ಪ್ರಶ್ನೆ ಸಂಖ್ಯೆ 57. ಒಂದು ಚೌಕಾಕಾರದ ಕೊಠಡಿಯ ಉದ್ದ 8 ಮೀಟರ್ಗಳಾದರೆ ಅದರ ಸುತ್ತಳತೆ. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ 16 ಮೀಟರ್, ಆಪ್ಷನ್ ಬಿ 60 ಮೀಟರ್, ಆಪ್ಷನ್ ಸಿ 24 ಮೀಟರ್, ಆಪ್ಷನ್ ಡಿ 32 ಮೀಟರ್. ಹಾಗಾದರೆ ಒಂದು ಚೌಕಾಕಾರದ 4 ಬಾಹುಗಳು ಅಥವಾ 4 ಭಾಗ ಒಂದೇ ರೀತಿಯ ಅಳತೆಯನ್ನು ಹೊಂದಿರುವುದರಿಂದ 8 ಇಂಟು 4 ಮಾಡಿದಾಗ, ಅಂದರೆ ಉದ್ದ ಇಂಟು ಅಗಲವನ್ನು ಮಾಡಿದಾಗ ಅದು 8 4 32 ಮೀಟರ್ ಆಗ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ 32 ಮೀಟರ್. ಮುಂದಿನ ಪ್ರಶ್ನೆ ಸಂಖ್ಯೆ 58. 5 ಕಿಲೋಮೀಟರ್ಗಳನ್ನು ಮೀಟರ್ಗಳಾಗಿ ಪರಿವರ್ತಿಸಿ. ಆಯ್ಕೆ ಎ 50 ಮೀಟರ್, ಆಯ್ಕೆ ಬಿ 5,000 ಮೀಟರ್, ಆಯ್ಕೆ ಸಿ 50,000 ಮೀಟರ್, ಆಯ್ಕೆ ಡಿ 500 ಮೀಟರ್. ಹಾಗಾದರೆ 1 ಕಿಲೋಮೀಟ್ರಿಗೆ 1000 ಮೀಟರ್ ಆದರೆ 5 ಕಿಲೋಮೀಟ್ರಿಗೆ 5,000 ಮೀಟರ್ ಆಗುತ್ತದೆ. ಆದ್ದರಿಂದ 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ 5,000 ಮೀಟರ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 59. 26,256ಕ್ಕೆ ಎಷ್ಟನ್ನು ಸೇರಿಸಿದಾಗ 41,260 ದೊರೆಯುತ್ತದೆ? ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ 14,306, ಆಯ್ಕೆ ಬಿ 15,006, ಆಯ್ಕೆ ಸಿ 15,004, ಆಯ್ಕೆ ಡಿ 16,204. ಇಲ್ಲಿ ಸುಲಭವಾಗಿ ಕಂಡುಹಿಡಿಯಬೇಕಾದ್ರೆ 41,260ರಲ್ಲಿ 26,256 ಕಳೆದಾಗ 15,004 ಬರುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ 15,004. ಮುಂದಿನ ಪ್ರಶ್ನೆ ಸಂಖ್ಯೆ 60. 1,440 16ರಿಂದ ಭಾಗಿಸಿದಾಗ ಬರುವಂತಹ ಉತ್ತರ. ಆಯ್ಕೆಗಳು ಎ 90, ಆಯ್ಕೆ ಬಿ 85, ಆಯ್ಕೆ ಸಿ 75, ಆಯ್ಕೆ ಡಿ 60. ಹಾಗಾದರೆ 16 9 144, 16 ಪೂಜ್ಲೆ ಪೂಜಿ, ಅಂದರೆ ನಾವು 1,440 ಭಾಗಿಸಿದಾಗ 90 ಬರ್ತದೆ. ಆದ್ದರಿಂದ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎ 90. ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ನೋಡೋಣ. 61ನೇ ಪ್ರಶ್ನೆ. ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವ ಶಕ್ತಿ. ಆಯ್ಕೆಗಳು ಹೀಗಿವೆ. ಆಯ್ಕೆ ಎ ಪ್ರಚನ ಶಕ್ತಿ, ಆಯ್ಕೆ ಬಿ ಚಲನ ಶಕ್ತಿ, ಆಯ್ಕೆ ಸಿ ಸೌರಶಕ್ತಿ, ಆಯ್ಕೆ ಡಿ ಉಷ್ಣಶಕ್ತಿ. ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆದುಕೊಳ್ಳುವಂಥ ಶಕ್ತಿಯನ್ನು ನಾವು ಪ್ರಚನ ಶಕ್ತಿ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಪ್ರಚನ ಶಕ್ತಿ. ಮುಂದಿನ ಪ್ರಶ್ನೆ ಸಂಖ್ಯೆ 62. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ. ಆಯ್ಕೆಗಳು ಎ ಗುರು, ಬಿ ಮಂಗಳ, ಸಿ ಶುಕ್ರ, ಡಿ ಬುಧ. ಹಾಗಾದರೆ ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ನೋಡ್ತಾ ಹೋದರೆ ಬುಧ ಗ್ರಹವು ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಬುಧ. ಮುಂದಿನ ಪ್ರಶ್ನೆ ಸಂಖ್ಯೆ 63. ಭಾರತದ ಪೂರ್ವ ಭಾಗದಲ್ಲಿರುವ ದೇಶ. ಆಯ್ಕೆ ಎ ಬಾಂಗ್ಲಾದೇಶ, ಬಿ ಚೀನಾ, ಸಿ ಪಾಕಿಸ್ತಾನ, ಡಿ ನೇಪಾಳ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಬಾಂಗ್ಲಾದೇಶ್. ಮುಂದಿನ ಪ್ರಶ್ನೆ 64. ನೀರಿನ ಕರಗುವ ಬಿಂದು. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ 25 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ ಬಿ 100 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ ಸಿ 0 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ ಡಿ 50 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ನೀರಿನ ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಆಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ 0 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ ಸಂಖ್ಯೆ 65. ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ದ್ರವ್ಯದ ಸ್ಥಿತಿ. ಆಯ್ಕೆ ಎ ದ್ರವ, ಆಯ್ಕೆ ಬಿ ಘನ, ಆಯ್ಕೆ ಸಿ ಅನಿಲ, ಆಯ್ಕೆ ಡಿ ಪ್ಲಾಸ್ಮಾ. ಘನ ವಸ್ತುವಿನಲ್ಲಿ ಕಣಗಳು ತುಂಬ ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಘನ. 66ನೇ ಪ್ರಶ್ನೆ. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ. ಆಯ್ಕೆ ಎ ಮಿಲಿಗ್ರಾಮ್, ಆಯ್ಕೆ ಬಿ ಜೌಲ್, ಆಯ್ಕೆ ಸಿ ಗ್ರಾಮ್, ಆಯ್ಕೆ ಡಿ ಕಿಲೋಗ್ರಾಮ್. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ ಕಿಲೋಗ್ರಾಮ್ ಆಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಕಿಲೋಗ್ರಾಮ್ ಆಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 67. ನೆಪಾಂಥಸ್ ಡ್ಯಾಶ್ ಸಸ್ಯವಾಗಿದೆ. ಆಯ್ಕೆ ಎ ಮಾಂಸಾಹಾರಿ ಸಸ್ಯ, ಆಯ್ಕೆ ಬಿ ಮಿಶ್ರಹಾರಿ ಸಸ್ಯ, ಆಯ್ಕೆ ಸಿ ಕೀಟಹಾರಿ, ಆಯ್ಕೆ ಡಿ ಸಸ್ಯಾಹಾರಿ. ಇಲ್ಲಿ ನೆಪಾಂಥಸ್ ಒಂದು ಕೀಟಹಾರಿ ಸಸ್ಯವಾಗಿರುವುದರಿಂದ ಆಯ್ಕೆ ಸಿ ಕೀಟಹಾರಿ ಸರಿಯಾದ ಉತ್ತರವಾಗಿದೆ.
68ನೇ ಪ್ರಶ್ನೆ, ದರೋಜಿ ವನ್ಯಧಾಮದಲ್ಲಿ ಈ ಪ್ರಾಣಿಯನ್ನು ಸಂರಕ್ಷಿಸಲಾಗುತ್ತದೆ. ಆಯ್ಕೆಗಳು ಹೀಗಿವೆ: ಎ ಕರಡಿ, ಬಿ ಸಿಂಹ, ಸಿ ಹುಲಿ, ಡಿ ಆನೆ. ದರೋಜಿ ವನ್ಯಧಾಮದಲ್ಲಿ ರಕ್ಷಣೆ ಮಾಡುವಂತಹ ಪ್ರಾಣಿ ಯಾವುದು ಅಂದರೆ ಕರಡಿ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಕರಡಿ. 69ನೇ ಪ್ರಶ್ನೆ, ಪರ್ಣಪಾತಿ ಸಸ್ಯ ವರ್ಗಕ್ಕೆ ಉದಾಹರಣೆ. ಆಯ್ಕೆ ಎ ಹಲಸಿನ ಮರ, ಬಿ ತೇಗದ ಮರ, ಸಿ ಆಲದ ಮರ, ಡಿ ಹಿಪ್ಪುನೇರಳೆ. ಆದ್ದರಿಂದ ಇಲ್ಲಿ ಪರ್ಣಪಾತಿ ಸಸ್ಯ ವರ್ಗಕ್ಕೆ ಸೇರುವಂತಹ ಒಂದು ಮರ ಯಾವುದು ಅಂದರೆ ಹಲಸಿನ ಮರ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಹಲಸಿನ ಮರ. 70ನೆಯ ಪ್ರಶ್ನೆ, ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ. ಆಪ್ಷನ್ ಎ 78%, ಆಪ್ಷನ್ ಬಿ 0.96%, ಆಯ್ಕೆ ಸಿ 0.04%, ಆಯ್ಕೆ ಡಿ 21%. ನಮ್ಮ ಒಂದು ವಾತಾವರಣದಲ್ಲಿ ಅಥವಾ ವಾಯುವಿನಲ್ಲಿ ಆಮ್ಲಜನಕ ಪ್ರಮಾಣ ಶೇಕಡ 78 ಇದೆ. ಹಾಗೆಯೇ ಶೇಕಡ 21ರಷ್ಟು ಆಮ್ಲಜನಕವಿದೆ. ಹಾಗೆಯೇ 0.04ರಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ 78%. 71ನೇ ಪ್ರಶ್ನೆ, ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವ ಸ್ಥಿತಿ. ಆಯ್ಕೆ ಎ ಘನ, ಆಯ್ಕೆ ಬಿ ಪ್ಲಾಸ್ಮಾ, ಆಯ್ಕೆ ಸಿ ಅನಿಲ, ಆಯ್ಕೆ ಡಿ ದ್ರವ. ಸಾಮಾನ್ಯವಾಗಿ ಅನಿಲ ವಸ್ತುವಿನಲ್ಲಿ ಕಣಗಳು ತುಂಬ ವಿರಳವಾಗಿ ಜೋಡಣೆಯಾಗಿರುತ್ತವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಅನಿಲ. ಮುಂದಿನ ಪ್ರಶ್ನೆ ಸಂಖ್ಯೆ 72, ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು. ಆಯ್ಕೆ ಎ ಚಿನ್ನ, ಆಯ್ಕೆ ಬಿ ಆಮ್ಲಜನಕ, ಆಯ್ಕೆ ಸಿ ನೀರು, ಆಯ್ಕೆ ಡಿ ಸಾರಜನಕ. ಇಲ್ಲಿ ಚಿನ್ನ, ಆಮ್ಲಜನಕ, ಸಾರಜನಕ ಇವು ಮೂಲ ವಸ್ತುಗಳಾಗಿದ್ದು ನೀರು ಒಂದು ಸಂಯುಕ್ತ ವಸ್ತುವಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ನೀರು. 73ನೇ ಪ್ರಶ್ನೆ, ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ. ಆಪ್ಷನ್ ಎ 1:2, ಆಪ್ಷನ್ ಬಿ 3:2, ಆಪ್ಷನ್ ಸಿ 4:1, ಆಪ್ಷನ್ ಡಿ 2:1. ನಮ್ಗೆ ಗೊತ್ತಿದೆ ನೀರಿನ ಸೂತ್ರ H2O. ನೀರಿನಲ್ಲಿ 2 ಹೈಡ್ರೋಜನ್ ಪರಮಾಣುಗಳಿದ್ದರೆ 1 ಆಕ್ಸಿಜನ್ ಪರಮಾಣು ಇರುತ್ತದೆ. ಇಲ್ಲಿ ಅವರು ಕೇಳಿರುವಂತಹ ಪ್ರಶ್ನೆ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ ಕೇಳಿದ್ದಾರೆ. ಹಾಗಾಗಿ ಫಸ್ಟಿಗೆ ಆಮ್ಲಜನಕ ಬರುವುದರಿಂದ 1 ಇರ್ತದೆ, 1:2 ಆಗ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ 1:2. 74ನೆಯ ಪ್ರಶ್ನೆ, ಕಬ್ಬಿಣ ಒಂದು. ಆಯ್ಕೆ ಎ ಮೂಲವಸ್ತು, ಬಿ ಸಂಯುಕ್ತ ವಸ್ತು, ಸಿ ಮಿಶ್ರಣ, ಡಿ ದ್ರವ. ನಮ್ಗೆ ಗೊತ್ತಿದೆ ಕಬ್ಬಿಣ ಒಂದು ಧಾತುವಾಗಿದೆ ಮತ್ತು ಅಥವಾ ಮೂಲವಸ್ತುವಾಗಿದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೂಲವಸ್ತು. ಮುಂದಿನ ಪ್ರಶ್ನೆ ಸಂಖ್ಯೆ 75, ಎ ಜೀವಸತ್ವ ಕೊರತೆಯಿಂದ ಬರುವಂಥ ರೋಗ. ಆಯ್ಕೆ ಎ ಬೇರಿ, ಆಯ್ಕೆ ಬಿ ರಿಕೆಟ್ಸ್, ಆಯ್ಕೆ ಸಿ ಸ್ಕರ್ವಿ, ಆಯ್ಕೆ ಡಿ ರಾತ್ರಿ ಕುರುಡು. ಸಾಮಾನ್ಯವಾಗಿ ವಿಟಮಿನ್ ಬಿ ಕೊರತೆಯಿಂದ ಬರುವಂಥ ರೋಗ ಬೇರಿ, ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ರಿಕೆಟ್ಸ್, ಹಾಗೆ ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ಸ್ಕರ್ವಿ. ಹಾಗಾದರೆ ವಿಟಮಿನ್ ಎ ಕೊರತೆಯಿಂದ ಬರುವಂಥ ರೋಗ ರಾತ್ರಿ ಕುರುಡುತನ ಅಥವಾ ಇರುಳು ಗುರುಡುತನ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ರಾತ್ರಿ ಕುರುಡು. ಹುಲಿಯು ತನ್ನ ಡ್ಯಾಶ್ನಿಂದ ಮಾಂಸವನ್ನು ಸಿಗಿಯುತ್ತದೆ. ಆಯ್ಕೆ ಎ ಕಾಲು, ಆಯ್ಕೆ ಬಿ ಹಲ್ಲು, ಆಯ್ಕೆ ಸಿ ಪಂಜ, ಆಯ್ಕೆ ಡಿ ನಾಲಿಗೆ. ಇಲ್ಲಿ ಹುಲಿಯು ತನ್ನ ಹಲ್ಲಿನಿಂದ ಮಾಂಸವನ್ನು ಜಿಗಿಯುತ್ತದೆ ಅಥವಾ ಸಿಗಿಯುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಹಲ್ಲು. 77ನೆಯ ಪ್ರಶ್ನೆ, ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ. ಆಯ್ಕೆ ಕಣ್ಣು, ಆಯ್ಕೆ ಬಿ ನಾಲಿಗೆ, ಆಯ್ಕೆ ಸಿ ಮೂಗು, ಆಯ್ಕೆ ಡಿ ಕಿವಿ. ಇಲ್ಲಿ ವಾಸನೆಯನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಮಾನವನ ಒಂದು ಅಂಗ ಯಾವುದು ಅಂತ ನೋಡ್ತಾ ಹೋದರೆ ಆಯ್ಕೆ ಸಿ ಮೂಗು ಸರಿಯಾದ ಉತ್ತರವಾಗುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂಗು. 78ನೇ ಪ್ರಶ್ನೆ, ಮನುಷ್ಯನ ಉಸಿರಾಡುವಾಗ ಹೊರಗೆ ಬಿಡುವುದು. ಆಯ್ಕೆ ಎ ಇಂಗಾದ ಡೈಆಕ್ಸೈಡ್, ಆಯ್ಕೆ ಬಿ ಆಮ್ಲಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಸಾರಜನಕ. ಅಂದರೆ ಉಸಿರಾಟ ಮಾಡುವಾಗ ಮನುಷ್ಯ ಹೊರಬಿಡುವಂಥ ಅನಿಲ ಯಾವುದು ಎಂದು ಕೇಳಿದ್ದಾರೆ. ಸಾಮಾನ್ಯವಾಗಿ ಒಳ ತೆಗೆದುಕೊಳ್ಳುವಂಥ ಅನಿಲ ಆಮ್ಲಜನಕವಾದರೆ ಹೊರಗೆ ಬಿಡುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಇಂಗಾದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್. 79ನೇ ಪ್ರಶ್ನೆ, ನಿಮಿಷವೊಂದಕ್ಕೆ ಮಾನವನ ಹೃದಯದ ಬಡಿತ. ಆರೋಗ್ಯವಂತ ಮನುಷ್ಯನ ಹೃದಯವು 1 ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? ಆಯ್ಕೆ ಎ 80 ಸಲ, 30 ಸಲ, ಆಯ್ಕೆ ಬಿ 70 ಸಲ, ಆಯ್ಕೆ ಸಿ 60 ಸಲ, ಆಯ್ಕೆ ಡಿ 120 ಸಲ. ಹಾಗಾದರೆ ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯವು 1 ನಿಮಿಷಕ್ಕೆ 70ರಿಂದ 72 ಬಾರಿ ಬಡಿದುಕೊಳ್ಳುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ 70 ಸಲ. 80ನೆಯ ಪ್ರಶ್ನೆ, ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವ ದ್ರವ್ಯದ ಸ್ಥಿತಿ. ಆಯ್ಕೆ ಎ ದ್ರವವಸ್ತು, ಆಯ್ಕೆ ಬಿ ಅನಿಲ ವಸ್ತು, ಆಯ್ಕೆ ಸಿ ಘನವಸ್ತು, ಆಯ್ಕೆ ಡಿ ಪ್ಲಾಸ್ಮಾ. ಇಲ್ಲಿ ಘನವಸ್ತುಗಳು ಸಾಮಾನ್ಯವಾಗಿ
ನಿರ್ದಿಷ್ಟವಾದ ಆಕಾರವನ್ನು ಮತ್ತು ನಿರ್ದಿಷ್ಟವಾದ ಗಾತ್ರ ಹಾಗೂ ರಾಶಿಯನ್ನು ಹೊಂದಿರುತ್ತೇವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಘನವಸ್ತುಗಳು. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. 81ನೇ ಪ್ರಶ್ನೆ, ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ. ಆಯ್ಕೆಗಳು: ಎ ಪಶ್ಚಿಮ ಘಟ್ಟಗಳು, ಬಿ ಸಾತ್ಪುರ್ ಶ್ರೇಣಿ, ಸಿ ಹಿಮಾಲಯ ಶ್ರೇಣಿ, ಡಿ ಪೂರ್ವ ಘಟ್ಟಗಳು. ಇಲ್ಲಿ ಪವಿತ್ರ ಗಂಗಾ ನದಿ ಹುಟ್ಟುವಂತಹ ಸ್ಥಳ ಹಿಮಾಲಯ ಶ್ರೇಣಿ. ಆದ್ದರಿಂದ ಆಯ್ಕೆ ಸಿ ಹಿಮಾಲಯ ಶ್ರೇಣಿ ಸರಿಯಾದ ಉತ್ತರವಾಗಿದೆ. 82ನೇ ಪ್ರಶ್ನೆ, ಬೇಲೂರು ಹಳೆಬೀಡಿನ ದೇವಾಲಯಗಳನ್ನು ಕಟ್ಟಲು ಬಳಸಿರುವ ಕಲ್ಲುಗಳು. ಆಯ್ಕೆ ಎ ಅಮೃತಶಿಲೆ, ಆಯ್ಕೆ ಬಿ ಮರಳುಕಲ್ಲು, ಆಯ್ಕೆ ಸಿ ಕಡಪಕಲ್ಲು, ಆಯ್ಕೆ ಡಿ ಬಳಪದ ಕಲ್ಲು. ಸಾಮಾನ್ಯವಾಗಿ ಇವು ಕಪ್ಪು ಬಣ್ಣವನ್ನು ಹೊಂದಿರುವಂಥ ಕಲ್ಲುಗಳಾಗಿರೋದ್ರಿಂದ ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳನ್ನು ಕಟ್ಟಲು ಬಳಸಿರುವಂಥ ಕಲ್ಲುಗಳು ಕಡಪಕಲ್ಲು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಕಡಪಕಲ್ಲು. 83ನೇ ಪ್ರಶ್ನೆ, ತೀರ ಪ್ರದೇಶದ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸಬು. ಆಯ್ಕೆಗಳು: ವ್ಯವಸಾಯ, ಬಿ ಮೀನುಗಾರಿಕೆ, ಆಯ್ಕೆ ಸಿ ತೋಟಗಾರಿಕೆ, ಆಯ್ಕೆ ಡಿ ಹೈನುಗಾರಿಕೆ. ತೀರ ಪ್ರದೇಶ ಅಂದರೆ ಸಾಮಾನ್ಯವಾಗಿ ಸಮುದ್ರ ತೀರ ಪ್ರದೇಶದಲ್ಲಿ ವಾಸಿಸುವಂಥ ಜನರು ಪ್ರಮುಖವಾಗಿ ಯಾವ ಕಸಬನ್ನು ಮಾಡುತ್ತಾರೆ ಎಂದು ಕೇಳಿದ್ದಾರೆ. ಇಲ್ಲಿ ಮೀನುಗಾರಿಕೆ ಸರಿಯಾದ ಉತ್ತರವಾಗುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನುಗಾರಿಕೆ. 84ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ. ಆಯ್ಕೆ ಎ ಸಾಂಭಾರ್, ಆಯ್ಕೆ ಬಿ ಡಿಡ್ವಾನ್, ಆಯ್ಕೆ ಸಿ ನೈನಿತಾಲ್ ಲೇಕ್, ಆಯ್ಕೆ ಡಿ ಸರಗೋಲ್. ಹಾಗಾದರೆ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಉಪ್ಪಿನ ಸರೋವರ ಯಾವುದು ಅಂತ ನೋಡ್ತಾ ಹೋದರೆ ಸಾಂಭಾರ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸಾಂಬಾರ್. 85ನೇ ಪ್ರಶ್ನೆ, ಇತ್ತೀಚೆಗೆ ರಚಿಸಲಾದ ಕರ್ನಾಟಕದ ಹೊಸ ಜಿಲ್ಲೆ. ಆಯ್ಕೆಗಳು ಹೇಗಿವೆ? ಎ ವಿಜಯಪುರ, ಬಿ ಚಾಮರಾಜನಗರ, ಸಿ ವಿಜಯನಗರ, ಡಿ ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಎನ್ನುವಂತಹ ಹೊಸ ಜಿಲ್ಲೆಯನ್ನು ನಿರ್ಮಾಣ ಮಾಡಲಾಗಿದೆ ಅಥವಾ ಘೋಷಿಸಲಾಗಿದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ವಿಜಯನಗರ. 86ನೇ ಪ್ರಶ್ನೆ, ಭಾರತದಲ್ಲಿರುವ ಒಟ್ಟು ರಾಜ್ಯಗಳು. ಆಯ್ಕೆಗಳು ಆಯ್ಕೆ ಎ 26, ಆಯ್ಕೆ ಬಿ 27, ಆಯ್ಕೆ ಸಿ 29, ಆಯ್ಕೆ ಡಿ 28. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಮೊದಲು ಭಾರತದಲ್ಲಿ ಒಟ್ಟು 29 ರಾಜ್ಯಗಳಿದ್ದವು. ಇತ್ತೀಚೆಗೆ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಣೆ ಮಾಡೋದ್ರಿಂದ ಈ ಸದ್ಯ ಭಾರತದಲ್ಲಿ ಒಟ್ಟು 28 ರಾಜ್ಯಗಳಿವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ 28. 87ನೇ ಪ್ರಶ್ನೆ, ಭಾರತದ ವಿಶ್ವವಿಖ್ಯಾತ ಚೆಸ್ ಆಟಗಾರ. ಆಯ್ಕೆ ಎ ರಾಹುಲ್ ದ್ರಾವಿಡ್, ಆಯ್ಕೆ ಬಿ ವಿಶ್ವನಾಥನ್ ಆನಂದ್, ಆಯ್ಕೆ ಸಿ ಭರತ್ ಚಟ್ರಿ, ಆಯ್ಕೆ ಡಿ ಧನ್ರಾಜ್ ಪಿಳ್ಳೆ. ಸಾಮಾನ್ಯವಾಗಿ ಭಾರತದ ವಿಶ್ವ ಪ್ರಸಿದ್ಧ ಚೆಸ್ ಆಟಗಾರ ಯಾರು ಅಂತ ನೋಡ್ತಾ ಹೋದರೆ ವಿಶ್ವನಾಥನ್ ಆನಂದ್. ಇಲ್ಲಿ ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟಿಗೆ ಒಂದು ಪ್ರಸಿದ್ಧರಾಗಿದ್ದಾರೆ. ಹಾಗೆ ವಿಶ್ವನಾಥನ್ ಆನಂದ್ ಅವರು ಪ್ರಮುಖವಾಗಿ ಚೆಸ್ ಆಟಕ್ಕೆ, ಧನ್ರಾಜ್ ಪಿಳ್ಳೆ ಅವರು ಹಾಕಿ ಆಟಕ್ಕೆ, ಭರತ್ ಚಟ್ರಿ ಅವರು ಕೂಡ ಹಾಕಿ ಆಟಕ್ಕೆ ಪ್ರಸಿದ್ಧರಾಗಿದ್ದಾರೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ವಿಶ್ವನಾಥ್ ಆನಂದ್. 88ನೇ ಪ್ರಶ್ನೆ, ಭಾರತ ಇರುವ ಖಂಡ. ಆಯ್ಕೆ ಎ ಏಷ್ಯಾ ಖಂಡ, ಬಿ ಆಫ್ರಿಕಾ ಖಂಡ, ಸಿ ಯುರೋಪ್ ಖಂಡ, ಡಿ ಆಸ್ಟ್ರೇಲಿಯಾ ಖಂಡ. ಅಂದರೆ ನಮ್ಮ ದೇಶ ಯಾವ ಖಂಡದಲ್ಲಿ ಬರುತ್ತದೆ ಎಂದು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಏಷ್ಯಾ ಖಂಡ. 89ನೇ ಪ್ರಶ್ನೆ, ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ. ಆಯ್ಕೆ ಎ ತೆಲಂಗಾಣ, ಆಯ್ಕೆ ಬಿ ತಮಿಳುನಾಡು, ಆಯ್ಕೆ ಸಿ ಕರ್ನಾಟಕ, ಆಯ್ಕೆ ಡಿ ಆಂಧ್ರ ಪ್ರದೇಶ. ಅಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವಂತಹ ದೇಶ ಯಾವುದು ಅಂತ ನೋಡ್ತಾ ಹೋದರೆ ನಮ್ಮ ರಾಜ್ಯವಾಗಿರುವಂಥ ಕರ್ನಾಟಕವು ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಕರ್ನಾಟಕ. 90ನೇ ಪ್ರಶ್ನೆ, ಫುಟ್ಬಾಲ್ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ. ಆಯ್ಕೆ ಎ 9, ಆಯ್ಕೆ ಬಿ 8, ಆಯ್ಕೆ ಸಿ 10, ಆಯ್ಕೆ ಡಿ 11. ಸಾಮಾನ್ಯವಾಗಿ ಕ್ರಿಕೆಟ್ ತಂಡದಲ್ಲಿ ಹಾಗೂ ಫುಟ್ಬಾಲ್ ತಂಡದಲ್ಲಿ ಒಂದೇ ಸಂಖ್ಯೆಯ ಆಟಗಾರರಿರುತ್ತಾರೆ. ಕ್ರಿಕೆಟ್ ತಂಡದಲ್ಲಿ 11 ಆಟಗಾರರಿರೋದ್ರಿಂದ ಫುಟ್ಬಾಲ್ ತಂಡದಲ್ಲಿ ಕೂಡ 11 ಜನ ಆಟಗಾರರಿರುತ್ತಾರೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ 11. 91ನೇ ಪ್ರಶ್ನೆ, 2ಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ. ಆಯ್ಕೆ ಎ ವಿಭಕ್ತ ಕುಟುಂಬ, ಆಯ್ಕೆ ಬಿ ವೈಯಕ್ತಿಕ ಕುಟುಂಬ, ಆಯ್ಕೆ ಸಿ ಆಧುನಿಕ ಕುಟುಂಬ, ಆಯ್ಕೆ ಡಿ ಅವಿಭಕ್ತ ಕುಟುಂಬ. ಅಂದರೆ ಒಂದು ಕುಟುಂಬದಲ್ಲಿ 2ಕ್ಕಿಂತ ಹೆಚ್ಚು ತಲೆಮಾರಿನ ಜನರು ಒಟ್ಟಾಗಿ ವಾಸ ಮಾಡುವುದನ್ನು ನಾವು ಅವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಅವಿಭಕ್ತ ಕುಟುಂಬ.
92. ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯವನ್ನು ಹೀಗೆ ಕರೆಯುತ್ತಾರೆ. ಆಯ್ಕೆ ಎ ಬುಡಕಟ್ಟು ಜನಾಂಗ, ಆಯ್ಕೆ ಬಿ ಗ್ರಾಮೀಣ ಪ್ರದೇಶ, ಆಯ್ಕೆ ಸಿ ನಗರಗಳು, ಆಯ್ಕೆ ಡಿ ಅರೆನಗರ. ಹಾಗಾದರೆ ಕಾಡುಗಳಲ್ಲಿ ವಾಸ ಮಾಡುವಂತಹ ಜನರನ್ನು ನಾವು ಬುಡಕಟ್ಟು ಜನಾಂಗ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಬುಡಕಟ್ಟು ಜನಾಂಗ. 93ನೇ ಪ್ರಶ್ನೆ. ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ ಅಂದರೆ ಬಿಸ್ಮಿಲ್ಲಾ ಖಾನ್ ಅವರು ಯಾವ ಒಂದು ಸಂಗೀತ ವಾದ್ಯವನ್ನು ನುಡಿಸುತ್ತಾರೆ? ಹಾಗಾದರೆ ಆಯ್ಕೆಗಳು ಹೀಗಿವೆ. ಆಯ್ಕೆ ಎ ತಬಲಾ, ಆಯ್ಕೆ ಬಿ ಫ್ಲೂಟ್, ಆಯ್ಕೆ ಸಿ ಶಹನಾಯಿ, ಆಯ್ಕೆ ಡಿ ಹಾರ್ಮೋನಿಯಂ. ಅಂದರೆ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿಯನ್ನು ನುಡಿಸುವುದರಲ್ಲಿ ಅತ್ಯಂತ ಪ್ರಸಿದ್ಧರಾಗಿರುತ್ತಾರೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಶಹನಾಯಿ. 94ನೇ ಪ್ರಶ್ನೆ. ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವ ಮಹಿಳೆ. ಆಯ್ಕೆ ಎ ಒನಕೆ ಓಬವ್ವ, ಆಯ್ಕೆ ಬಿ ಸಾಲು ಮರದ ತಿಮ್ಮಕ್ಕ, ಆಯ್ಕೆ ಡಿ ಆಯ್ಕೆ ಸಿ ಕೆಳದಿ ಚೆನ್ನಮ್ಮ, ಆಯ್ಕೆ ಡಿ ಶಕುಂತಲಾದೇವಿ. ಇಲ್ಲಿ ಸಾಲು ಮರದ ತಿಮ್ಮಕ್ಕನನ್ನು ವೃಕ್ಷ ಮಾತೆ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಸಾಲು ಮರದ ತಿಮ್ಮಕ್ಕ. ಮುಂದಿನ ಪ್ರಶ್ನೆ ಸಂಖ್ಯೆ 95. ನೀರನ್ನು ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ. ಆಯ್ಕೆ ಎ ಸಿಂಪಡಿಸುವ ನೀರಾವರಿ ಅಥವಾ ಸ್ಪ್ರಿಂಕ್ಲರ್, ಆಯ್ಕೆ ಬಿ ಹನಿ ನೀರಾವರಿ, ಆಯ್ಕೆ ಸಿ ಕಾಲುವೆ ನೀರಾವರಿ, ಆಯ್ಕೆ ಡಿ ಏತ ನೀರಾವರಿ. ಹಾಗಾದರೆ ನೇರವಾಗಿ ಸಸ್ಯಗಳ ಬೇರುಗಳಿಗೆ ನೀರನ್ನು ಉಣಿಸುವಂತಹ ಪದ್ಧತಿಗೆ ನಾವು ಹನಿ ನೀರಾವರಿ ಪದ್ಧತಿ ಎಂದು ಕರೆಯುತ್ತೇವೆ ಅಥವಾ ಡ್ರಿಪ್ ಇರಿಗೇಷನ್. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಹನಿ ನೀರಾವರಿ. 96ನೇ ಪ್ರಶ್ನೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ದೀಪವು ಏನನ್ನು ಸೂಚಿಸುತ್ತದೆ? ಎ ನಿಲ್ಲಲು, ಬಿ ಹೋಗಲು, ಸಿ ಕಾಯಲು, ಡಿ ಸಿದ್ಧವಾಗಲು. ಹಾಗಾದರೆ ಟ್ರಾಫಿಕ್ ಸಿಗ್ನಲ್ ಒಟ್ಟು 3 ಬಣ್ಣದ ಲೈಟ್ಗಳಿವೆ. ಒಂದು ಕೆಂಪು, ಹಸಿರು ಮತ್ತು ಹಳದಿ ಬಣ್ಣದಿರುತ್ತೆ. ಸಾಮಾನ್ಯವಾಗಿ ಕೆಂಪು ಲೈಟ್ ಹತ್ತಿದಾಗ ನಾವು ನಿಲ್ಲಬೇಕಾಗುತ್ತದೆ, ಹಸಿರು ಬಣ್ಣದ ಲೈಟ್ ಹತ್ತಿದಾಗ ಹೋಗಬೇಕಾಗುತ್ತದೆ, ಹಳದಿ ಬಣ್ಣದ ಲೈಟ್ ಹತ್ತಿದಾಗ ನಾವು ಹೋಗಲು ಸಿದ್ಧರಾಗಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ಕೆಂಪು ಲೈಟ್ ಹತ್ತಿದಾಗ ನಿಲ್ಲುವ ಸೂಚನೆಯನ್ನು ತೋರಿಸುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ನಿಲ್ಲಲು. 97ನೇ ಪ್ರಶ್ನೆ. ಜಲ ಸಾರಿಗೆಯಲ್ಲಿ ಬಳಸುವ ವಾಹನ. ಆಯ್ಕೆ ಎ ಬಸ್ಸು, ಬಿ ಹೆಲಿಕಾಪ್ಟರ್, ಸಿ ಹಡಗು, ಡಿ ರೈಲು. ನಮ್ಗೆ ಗೊತ್ತಿದೆ ಜಲ ಸಾರಿಗೆ ಅಂದರೆ ನೀರಿನಲ್ಲಿ ಚಲಿಸುವಂತಹ ವಾಹನವನ್ನು ನಾವು ಜಲ ಸಾರಿಗೆ ಎಂದು ಕರೆಯುತ್ತೇವೆ. ಇಲ್ಲಿ ಹಡಗು ನೀರಿನಲ್ಲಿ ಚಲಿಸಲಿಕ್ಕೆ ನಾವು ಬಳಕೆ ಮಾಡುತ್ತೇವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಹಡಗು. 98ನೇ ಪ್ರಶ್ನೆ. ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನು ರಚಿಸಿದವರು. ಆಪ್ಷನ್ ಎ ಪೂತಿನ, ಆಪ್ಷನ್ ಬಿ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಸಿ ನಿಸಾರ್ ಅಹ್ಮದ್, ಡಿ ಕುವೆಂಪು. ಸಾಮಾನ್ಯವಾಗಿ ಇದನ್ನು ನಾಡಗೀತೆ ಎಂದು ಕರೆಯುತ್ತೇವೆ. ಈ ನಾಡಗೀತೆಯನ್ನು ರಚನೆ ಮಾಡಿದಂತಹ ಕವಿ ಯಾರು ಅಂತ ನೋಡ್ತಾ ಹೋದರೆ ಕುವೆಂಪು ಅವರು. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪನವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಕುವೆಂಪು. 99. ಥಾಮಸ್ ಆಲ್ವಾ ಎಡಿಸನ್ ಅವರು ಅನ್ವೇಷಿಸಿದ ಅಥವಾ ಕಂಡುಹಿಡಿದ ಸಾಧನ. ಆಯ್ಕೆ ಎ ದೂರವಾಣಿ, ಬಿ ವಿದ್ಯುತ್ ಬಲ್ಬು, ಸಿ ಟೆಲಿವಿಷನ್, ಡಿ ರೇಡಿಯೋ. ನಮಗೆಲ್ಲ ಗೊತ್ತಿರುವ ಹಾಗೆ ಥಾಮಸ್ ಆಲ್ವಾ ಎಡಿಸನ್ ಅವರು ಜಗತ್ತಿಗೆ ಬೆಳಕನ್ನು ಕೊಟ್ಟಂಥ ಮಹಾನ್ ವಿಜ್ಞಾನಿ ಎಂದು ಕರೆಯುತ್ತೇವೆ. ಅಂದರೆ ಅವರು ವಿದ್ಯುತ್ ಬಲ್ಬನ್ನು ಆವಿಷ್ಕಾರ ಮಾಡುತ್ತಾರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಬಲ್ಬ್. ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಪಕ್ಷಿ. ಆಯ್ಕೆಗಳು ಹೀಗಿವೆ. ಆಪ್ಷನ್ ಎ ನವಿಲು, ಬಿ ಗಿಳಿ, ಸಿ ಹದ್ದು, ಡಿ ಪಾರಿವಾಳ. ಹಾಗಾದರೆ ಈ ಪ್ರಶ್ನೆಗೆ ನಮಗೆಲ್ಲರಿಗೂ ತುಂಬ ಗೊತ್ತಿರುವಂಥ ಒಂದು ಪ್ರಶ್ನೆ. ರಾಷ್ಟ್ರೀಯ ಪಕ್ಷಿ ಯಾವುದು ಅಂದರೆ ನವಿಲು. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ನವಿಲು. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿಯವರೆಗೆ ಇಂದು ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ತಿಳಿದುಕೊಂಡೆವು. ಹಾಗಾಗಿ ಇಲ್ಲಿಯವರೆಗೂ ಈ ಒಂದು ವಿಡಿಯೋವನ್ನು ನೀವು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು.